ಇವತ್ತಿನಿಂದ ಬದುಕು ಬಲು ದುಬಾರಿ. ಕೇಂದ್ರದವರು ಒಂದು ರೀತಿಯಾಗಿ, ರಾಜ್ಯದವರು ಒಂದು ರೀತಿಯಾಗಿ ಹಿಂಡಿ ಹಿಪ್ಪೆಯನ್ನು ಮಾಡ್ತಾ ಇದ್ದಾರೆ ಜನರನ್ನ. ನೀವೇನು ದುಡಿತೀರ ಅದನ್ನು ಕೊಡ್ತಾ ಇರಿ, ನಿಮ್ಗೆ ಯಾವುದು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ನಾವು ಕೊಡ್ತೀವಿ, ಅದೇ ಭಿಕ್ಷೆ ರೂಪದಲ್ಲಿ ಇಟ್ಕೊಳ್ತಾ ಇರಿ ಅಷ್ಟೇ. ಬಟ್ ನೀವೇನು ದುಡಿತೀರ ಅದನ್ನೆಲ್ಲ ನಾವು ಕಿತ್ಕೊಳ್ತೀವಿ ಯಾವ್ಯಾವುದೋ ಮೂಲಕವಾಗಿ ಅನ್ನೋ ರೀತಿಯಲ್ಲಿ ಇಬ್ಬರೂ ಆಟ ಆಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಜನ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಹೊರಗೆ ಬಂದರೂ ಸಮಸ್ಯೆ, ಮನೆಯೊಳಗಿದ್ರೂ ಸಮಸ್ಯೆ. ಬಲು ದುಬಾರಿ ಆಗೋಗ್ಬಿಟ್ಟಿದೆ. ಈಗ ಮನೆಯಲ್ಲಿದ್ದರೆ ಒಂದು ರೀತಿಯಾಗಿ ಆ ಸಾಮಾನು ಈ ಸಾಮಾನು ಎಲ್ಲ ಖರ್ಚು. ಹೊರಗಡೆಗೆ ಬಂದು ಏನಾದರೂ ಒಂಚೂರು ಟೀ ಕಾಫಿ ಕುಡಿಯೋಣಪ್ಪ, ಏನಾದರೂ ತಿನ್ನೋಣ ಅಂತಂದರೆ ಅದು ಸಮಸ್ಯೆ. ಯಾಕೆ ಅದರ ಖರ್ಚು, ಜೇಬ್ ಖಾಲಿ ಆಗೋಗ್ಬಿಡುತ್ತೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿಯನ್ನು ಹಾಕುವಂಥ ಕೆಲಸವನ್ನು ರಾಜ್ಯದವರು ಮಾಡ್ತಾ ಇದ್ದಾರೆ. ಯಾಕೆ ಹೇಳಿದ್ದೇನು, ಬಡವರ ಪರವಾಗಿ ನಾವು ಅಂಥೇಳಿ ಮಾಡ್ತಿರೋದೇನೋ ಬಡವರನ್ನಾಗಿ. ಹಾಲು ಮೊಸರು ಬೇಸಿಕ್ ನೀಡ್ಸ್ ರೀ, ಅದನ್ನಾದ್ರೂ ಕಡಿಮೆಗೆ ಇಡಬೇಕು ಅಂತ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಬೇಸಿಕ್ ನೀಡ್ಸ್ ಅವೆಲ್ಲ, ಅವುಗಳನ್ನು ದುಬಾರಿ ಮಾಡಿಟ್ಬಿಟ್ರೆ ಬದುಕೋದು ಹೆಂಗ್ರಿ? ಹಿಂಗೆ ಈ ರೀತಿಯಾಗಿ ಲೂಟಿ ಮಾಡೋದಾ? ಹೇಳಿದ್ದು ಗ್ಯಾರಂಟಿಗಳನ್ನು ಏನಕ್ಕೆ? ಬಡವರಿಗೋಸ್ಕರ. ಕೊಡಬಾರ್ದೇನ್ರಿ ಬಡವರಿಗೆ ಅಂತೇಳಿ ಕಿತ್ಕೊಳ್ತಾ ಇರೋದು ಅದೇ ಬಡವರಿಂದಾನೆ. ಬಡವರನ್ನು ಮೇಲೆ ಇಳಿಸೋದಲ್ಲ, ಬಡವರನ್ನು ಬಡವರನ್ನಾಗಿ ಮಾಡಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇರೋದು. ಅದು ನಿಮ್ಮ ಗ್ಯಾರಂಟಿ ಹೆಸರಿನಲ್ಲಿ. ಗ್ಯಾರಂಟಿ ಬಡತನ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಇದು. ಜನ ಈಗ ಸಿಡಿದಿದ್ದಾರೆ, ಏನು ಪ್ರಯೋಜನ ಇಲ್ಲ ನೀವು ಸಿಡಿದೇಳೋ ಮೂಲಕವಾಗಿ. ಇನ್ನೂ 2.5 ವರ್ಷ 3 ವರ್ಷ ಇದೆ ಅವರಿಗೆ. ಅವ್ರು ಏನು ಬೇಕಾದರೂ ಮಾಡ್ತಾರೆ, ನೀವು ಅನುಭವಿಸ್ತಾ ಇರಿ ಅಷ್ಟೇ. ಮಾಡಿದ್ದುಣ್ಣೋ ಮಹಾರಾಯ. ಪದೇ ಪದೇ ಹೇಳ್ತೀನಿ ನಾನು. ಫ್ರೀ ಅಂತ ಬಡ್ಕೊಂಡ್ರಲ್ಲ, ಅದಕ್ಕೀಗ ಅನುಭವಿಸ್ಕೊಳ್ಳಿ. ಫ್ರೀ ಕೊಡ್ತಾರೆ, ಎಷ್ಟೋ ಸ್ವಲ್ಪ ಕಿತ್ಕೊಳ್ತಾರೆ ನಿಮ್ಮ ಹತ್ರ. ಎಲ್ಲ ಕೊಡ್ತಾ ಇರಿ. ಬೇಕಾ ಫ್ರೀ ಇನ್ನೊಂಚೂರು ಕೊಡ್ತಾರೆ. ಮುಂದಿನ ಸಲನೂ 2 ಅಲ್ಲ, ಈ ಸಲ 4,000 ಅಂತ ಹೇಳ್ಬಿಟ್ಟಿದ್ದಾರೆ. ನೋಡೋಣ ಏನು ಮಾಡ್ತಾರೆ. ವರದಿ ನೋಡ್ಕೊಂಡು ಬಂದಿದ್ದಾನೆ. ದುನಿಯಾ ದುಬಾರಿ, ಜೀವನ ಕಷ್ಟ. ಗ್ಯಾರಂಟಿ ಸರ್ಕಾರದ ವಿರುದ್ಧ ಸಿಡಿದೆದ್ದ ಜನ. ಪಂಚ ಗ್ಯಾರಂಟಿ ನೆಪ ಜನರಿಂದ ಲೂಟಿ. ಏಪ್ರಿಲ್ ಆರಂಭದಲ್ಲೇ ಕರುನಾಡ ಮಂದಿಗೆ ಸರ್ಕಾರ ಗಾಯದ ಮೇಲೆ ಬರೆ ಎಳೆದಿದೆ. ಇಂದಿನಿಂದ ದುನಿಯಾ ದುಬಾರಿಯಾಗಿದ್ದು ಜನಸಾಮಾನ್ಯರ ಬದುಕು ಕಷ್ಟವಾಗಿದೆ. ಹಾಲು ಮೊಸರಿನ ದರ 4 ರೂಪಾಯಿ ಏರಿಕೆಯಾದರೆ ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಆಗಿದೆ. 5% ಟೋಲ್ ಬರೆ ಹಾಕಿ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಿದೆ. ಹೊಸ ವಾಹನ ಖರೀದಿಯೂ ದುಬಾರಿಯಾಗಿದ್ದು ಕಸಕ್ಕೂ ಕಾಸು ಕೊಡಬೇಕಾಗಿದೆ. ಸಾಲು ದರ ಏರಿಕೆ ವಿರುದ್ಧ ರಾಜ್ಯದ ಜನ ಸಿಡಿದೆದ್ದಿದ್ದಾರೆ. ಗ್ಯಾರಂಟಿ ನೆಪದಲ್ಲಿ 2,000 ಕೊಟ್ಟಿರುವ ಸರ್ಕಾರ ದಿನಬಳಕೆ ಪದಾರ್ಥಗಳ ದರ ಹೆಚ್ಚಿಸಿ ಜನರ ಹಣವನ್ನ ಕಿತ್ಕೊಳ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ದಿನ ಬೆಳಗಾದ್ರೆ ಹಾಲನ್ನ ಖರೀದಿ ಮಾಡೋಕೆ ಜನ ಯೋಚಿಸುವಂತಾಗಿದೆ. ಪ್ರತಿದಿನ 1 ಲೀಟರ್ ಹಾಲು ತರ್ತಾ ಇದ್ದವರು ಕೇವಲ 1/4 ಲೀಟರ್ ಹಾಲು ತರುವಂತಾಗಿದೆ. ಈ ರೀತಿ ವರ್ಷದಲ್ಲಿ 3ನೇ ಬಾರಿಗೆ ಹಾಲಿನ ಬೆಲೆ ಏರಿಕೆಯಾಗಿದ್ದು ಬಡವರು ಬದುಕೋದು ಹೇಗೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ನಮಗೆ ಪ್ರತಿದಿನ ಚಿಂತೆ. ಬೆಳಗಾದ್ರೆ ಎಲ್ಲಿ ನಾವು ಏನು ಖರ್ಚು ಮಾಡಬೇಕು, ಏನು ಉಳಿಸ್ಬೇಕು, ಯಾವ್ದು ತಿನ್ನಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಅರ್ಧ ಹೊಟ್ಟೆ ತಿನ್ನಕ್ಕೆ ಶುರು ಮಾಡಿದ್ವಿ. ನಾನು 1 ಲೀಟ್ರ್ ಹಾಲು ತಗೋತಾ ಇದ್ದೀನಿ, ಇವಾಗ ಅರ್ಧ ಲೀಟ್ರಲ್ಲಿ ಜೀವನ ಮಾಡ್ತಾ ಇದ್ದೀನಿ. ಸರ್, ಯಾವುದು ಸರ್ 4 ರೂಪಾಯಿ ಜಾಸ್ತಿ ಆದರೆ 3 ಸಲ ಮಾಡ್ಯಾರ ಸರ್ ಈ ವರ್ಷದಲ್ಲಿ. ಏನು ಜಾಸ್ತಿ ಇದು ಮಾಡೋದು ಸರ್? ಬಡವರೆಲ್ಲ ಏನು ಜೀವನ ಮಾಡೋದು ಸರ್? ಯಾವ ಥರ ಮಾಡೋದು ಹೇಳಿ ರೈತರೆಲ್ಲ? ಯಾವ ಥರ ಈ ಥರ ಬಡವರೆಲ್ಲ ಯಾವ ತಗೊಳಕ್ಕಾಗುತ್ತೆ ಸರ್? ಹಾಲು ಜಾಸ್ತಿ ಮಾಡಬೇಡ ಸರ್. ಇದು ರೆಗ್ಯುಲರ್ ನೋಡಿ, ಕಾಮನ್ ಮ್ಯಾನ್ ಯೂಸ್ ಮಾಡೋ ಥಿಂಗ್ಸ್ನ ಜಾಸ್ತಿ ಮಾಡಬಾರ್ದು. ಎಣ್ಣೆ ಜಾಸ್ತಿ ಮಾಡಿ ಕುಡಿತಾರೆ ಶೋಕಿಗೆ, ಪಿಕ್ಚರ್ ಹೋಗ್ತಾರೆ ಶೋಕಿ ಇದು ಮಾಡಿ. ನಮ್ಮ ಕಾಮನ್ ಮ್ಯಾನ್ ಮಿಡ್ಲ್ ಕ್ಲಾಸ್ ಪೀಪಲ್ ಏನು ಜೀವನ ಮಾಡೋಕ್ಕೆ ಇರ್ತಾರೆ ಅದು ಅವ್ರಿಗೆ ತೊಂದರೆ ಕೊಡಬೇಡ. ವಾಹನ ಸವಾರರಿಗೆ ಟೋಲ್ ಬರೆ 5% 10% ಟೋಲ್ ದರ ಏರಿಕೆ. ಇಂದಿನಿಂದ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಕಾಸು ದುಬಾರಿಯಾಗಿದ್ದು 5% 10% ಟೋಲ್ ದರ ಏರಿಕೆಯಾಗಿದೆ. ಬೆಂಗಳೂರಿನಿಂದ ನಿಡಘಟ್ಟದವರೆಗಿನ 56 ಕಿಲೋಮೀಟರ್ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಹಿಂದೆ 170 ರೂಪಾಯಿ ಇದ್ದು ಈಗ ನೂತನ ದರ 180 ರೂಪಾಯಿ ಹೆಚ್ಚಾಗಿದೆ. ಇದರಿಂದ ವಾಹನ ಸವಾರರ ಜೇಬಿಗೆ ಕತ್ತರಿ ಹಾಕಿದ್ದು ಹೆಂಗಪ್ಪ ಜೀವನ ನಡೆಸೋದು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರುವಂತಾಗಿದೆ. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಫ್ರೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನಾಕ್ರೋಶ ಶುರುವಾಗಿದೆ. ಯಾಕಂದರೆ ನೀವು ಫ್ರೀ ಕೊಡ್ತಾ ಇದ್ದೀರಿ, ಫ್ರೀ ಕೊಟ್ಟು ಈ ರೀತಿಯಾಗಿ ಏಕಾಏಕಿ ದರ ಏರಿಕೆ ಮಾಡ್ತೀರಿ. ಏಪ್ರಿಲ್ 1ರಿಂದ ಎಲ್ಲ ಥರದ ಹಲವು ರೀತಿಯಾಗಿ ದರ ಏರಿಕೆಗಳಾಗಿದ್ದಾವೆ. ನಮ್ಮ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡ್ತಿದ್ರಿ. ನೀವು ಕೊಡುವಂಥ ಗ್ಯಾರಂಟಿ ಯೋಜನೆ ಏನಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬಳಿಯಿಂದ ಪೀಕ್ತಾ ಇದ್ದೀರಿ ಅನ್ನೋ ಥರದ ಆಕ್ರೋಶ ಜನರಲ್ಲಿ ಈಗಾಗಲೇ ಶುರುವಾಗಿದೆ. ನಾನೀಗ ದೇವನಹಳ್ಳಿಯ ಏರ್ಪೋರ್ಟ್ ಟೋಲ್ ಬಳಿ ಇದ್ದೇನೆ. ಇಲ್ಲಿ ಈಗಾಗಲೇ 5% ಅಂದರೆ ಏನು ಟೋಲ್ ದರ ಏನಿತ್ತು ಅದರ ಬೆಲೆ ಅಂದರೆ 5 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು, ಅಂದರೆ 5% ಹೆಚ್ಚಳ ಮಾಡಿರುವಂಥದ್ದು. ಇದರಿಂದಾಗಿ ಜನ ಈಗಾಗಲೇ ಆಕ್ರೋಶವನ್ನು
ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ವಾಹನ ಸವಾರರು. ಪ್ರತಿನಿತ್ಯವೂ ಕೂಡ ನಾವು ಓಡಾಡ್ತೀವಿ, 10 ಬಾರಿ ಓಡಾಡ್ತೀವಿ ಇಲ್ಲಿ. ಈ ರೀತಿಯಾಗಿ 5 ರೂಪಾಯಿ 5% ಅಂತ ಹೆಚ್ಚಳ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಕಷ್ಟ ಆಗುತ್ತೆ ನಮಗೆ. ಬೇರೆ ಬೇರೆ ರೀತಿಯಾಗಿ ಈಗಾಗಲೇ LPG ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಎಲ್ಲ ಕೂಡ ಜಾಸ್ತಿ ಆಗಿದೆ. 5 ರಿಂದ 10 ರೂಪಾಯಿ ಇವತ್ತಿನ ಜಾಸ್ತಿ ಮಾಡಿದ್ದಾರೆ ಟೋಲ್ ರೇಟು. ಈ ಕಡೆ ನಾವು ಟ್ಯಾಕ್ಸು ಪೇ ಮಾಡ್ತೀವಿ, ಆದರೂ ಏನಕ್ಕೆ ಈ ಥರ ಜಾಸ್ತಿ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಜನರಿಗೆ ಇದ್ರ ಹೊರೆ ಅಲ್ವಾ? ಹೌದು, ಹೊರೆನೇ. ಇನ್ನೂ 100 ರೂಪಾಯಿ ಮಾಡಿದ್ರೂ ನಾವು ಸಾಯಲೇಬೇಕಲ್ಲ. ಏನು ಮಾಡೋಕ್ಕಾಗತ್ತೆ? ಇವ್ರಿಗೆ ನಾವು ಚುನಾಯಿಸಿರೋದ್ರಿಂದ ನಾವು ಅನುಭವಿಸ್ಬೇಕು. ಸಮಸ್ಯೆ ತುಂಬ ಸಮಸ್ಯೆ ಆಗ್ತಾ ಇದೆ ನೋಡಿ. ರೀಚಾರ್ಜ್ ಮಾಡಿ ಅಲ್ಲೇ 2 ಅವರ್ಸ್ ಆಗಿದೆ, ರೀಚಾರ್ಜು ಆಗ್ತಾ ಇಲ್ಲ. ದಿನೇ ಹಿಂಗೆ ಏರ್ಸ್ಕೊಂಡು ಹೋಗ್ತಾ ಇದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಈಗ ಏನು ಏನಲ್ಲ, ಇದು ಟಾಯ್ಲೆಟ್ಸ್ ಇರ್ಬೋದು, ಮತ್ತೊಂದು ಹೋಟ್ಲುಗಳು ಇರ್ಬೋದು, ಏನು ದಾರಿ ಉದ್ದಕ್ಕೂ ಏನು ಸಿಗೋದೇ ಇಲ್ಲ ಇಲ್ಲಿ ನೋಡಿ. ಈಗ ನೋಡಿ 360 ರೂಪೀಸ್ ಒಂದು ಸೈಡ್ ಕಟ್ಸ್ಕೊತಾ ಇದ್ದಾರೆ. ಅದೇ ಟೋಲ್ ಚಾರ್ಜ್ ಕಟ್ಕೊಂಡು ನಾವು ಸಾಯ್ಬೇಕಾಗದೆ ಜನಗಳು ಅಷ್ಟೇ. ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಹೋರಾಟ. ಇದು ದರ ಬೀಜಾಸುರ ಸರ್ಕಾರ ಎಂದ HDK. ಬೆಲೆ ಏರಿಕೆಗೆ ಕೇಂದ್ರವೇ ಕಾರಣವೆಂದ ಸಚಿವ ಖರ್ಗೆ. ಸಾಲು ದರ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದೆ. ನಾಳೆ ಅಹೋರಾತ್ರಿ ಧರಣಿಗೂ ಕರೆ ಕೊಡಲಾಗಿದೆ. ಸರ್ಕಾರ ತಮ್ಮ ತಪ್ಪು ಮುಚ್ಚಿಕೊಳ್ಳೋಕೆ ಸಾಮಾನ್ಯ ಜನರ ಮೇಲೆ ಗದಪ್ರಹಾರ ಮಾಡ್ತಿದೆ. ಬಹಳ ದಿನ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ನಡೆಯಲ್ಲ ಅಂತ ಕೇಸರಿ ಪಡೆ ವಾಗ್ದಾಳಿ ನಡೆಸಿದೆ. ಇದು ದರ ಬೀಜಾಸುರ ಸರ್ಕಾರ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಆದರೆ ಕಾಂಗ್ರೆಸ್ ಮಾತ್ರ ಮೋದಿಯವರ ಆರ್ಥಿಕ ನೀತಿಯಿಂದ ಜನರ ಬದುಕು ನರಕಾಗಿದೆ, ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರ ಅಂತ ದೂಷಿಸಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ಕಳೆದ 20 ತಿಂಗಳಲ್ಲಿ ಬೆಲೆ ಏರಿಕೆ ಗ್ಯಾರಂಟಿಯನ್ನ ದಯಪಾಲಿಸಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರದಿಂದ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಉಂಟಾಗಿದೆ, ಪರದಾಡ್ತಾ ಇದ್ದಾರೆ. ಹಾಲಿನ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ನೀರಿನ ದರ ಜಾಸ್ತಿ ಮಾಡಿದ್ದಾರೆ, ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ 36 ಪೈಸೆ. ಜನಸಾಮಾನ್ಯರು ಬಳಸ್ತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಒಟ್ಟು ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬೆಲೆ ಏರಿಕೆ ನಿರಂತರವಾಗಿ ಸಾಗ್ತಾ ಇದೆ. ರಾಜ್ಯ ಸರ್ಕಾರದ ಈ ಕ್ರಮದ ವಿರುದ್ಧ 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೇವೆ. ತಾವು ಮಾಡಿರುವ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಸಾಮಾನ್ಯ ಜನರ ಮೇಲೆ ಗದಾಪ್ರಹಾರ ಮಾಡ್ತಾ ಇದೆ. ತುಂಬಾ ವರ್ಷಗಳು, ತುಂಬಾ ದಿನಗಳು ಜನರಿಗೆ ಕಣ್ಣಿಗೆ ಮಣ್ಣೇರಿಸ್ತಕ್ಕಂಥ ಕೆಲಸ ಏನಿದೆ ಇದು ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಯ್ತಾ ಇದೆ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ಆಗಲಿ ಟೋಲ್ ಸಂಗ್ರಹಕ್ಕೂ ಕೂಡ 5% ಜಾಸ್ತಿ ನೀವು ಜಾಸ್ತಿ ಮಾಡ್ಕೋತಾರೆ. ಇವೆಲ್ಲ ಒಂದು ರೀತಿ ನೋವಿನ ಸಂಗತಿ. ಅನಾವಶ್ಯಕವಾಗಿ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡಿಕೊಂಡು ತೊಳ್ಳಾಟದಲ್ಲಿ ಈ ಸರ್ಕಾರ ಇದೆ. ಪೆಟ್ರೋಲ್ ದರ ಮೇಲಕ್ಕೇರಿದೆ, ಪೆಟ್ರೋಲು ಡೀಸೆಲ್ ಸೆಸ್ಸು ಬರ್ತಾ ಇದ್ದಂಗೆನೆ ಫಸ್ಟ್ ಮಾಡಿದ್ದೆ ಅದನ್ನ. ಅನೇಕ ವಿಚಾರಗಳು ಬೆಲೆ ಏರಿಕೆ ಇವತ್ತು ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಏನ್ ಮಾಡಿದ್ದಾರೆ ಇದನ್ನ ಖಂಡಿಸಿ ಉಗ್ರವಾದಂತ ಪ್ರತಿಭಟನೆ ಹೋರಾಟಗಳು ಅತಿ ಶೀಘ್ರದಲ್ಲೇ ನಾವು ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಚರ್ಚೆಗಳು ನಡೀತಾ ಇದೆ. ಈ ಜನಾಕ್ರೋಶ ರ್ಯಾಲಿ ಏನು ಮಾಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ಒಳ್ಳೇದು. ಮೋದಿಯವರ ಆರ್ಥಿಕ ನೀತಿಯಿಂದ ಸಾಮಾನ್ಯ ಜನರ ಬದುಕು ನರಕ ಆಗಿದೆ ಅಂತ. ಇವತ್ತು ಎಲ್ಲ ಬೆಲೆ ಏರಿಕೆಗೆ ಕಾರಣ ಕೇಂದ್ರ ಸರ್ಕಾರ ಅಲ್ವಾ? ಸಾಮಾನ್ಯ ಪ್ರಜ್ಞೆ ಇಲ್ವಾ ಅವರಿಗೆ? ಈಗ ಪೆಟ್ರೋಲ್ ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನ್ ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡ್ಲಿ. ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಹಣಕಾಸು ನಿಯಮಗಳು ಬದಲಾವಣೆ. UPI ಬಳಕೆದಾರರಿಗೂ ಹೊಸ ನಿಯಮ. ಇನ್ನು ಇಂದಿನಿಂದ ಹೊಸ ಆರ್ಥಿಕ ವರ್ಷ ಆರಂಭ ಆಗ್ತಾ ಇದ್ದು ಕೆಲವು ಹಣಕಾಸು ನಿಯಮಗಳು ಕೂಡ ಬದಲಾಗಿದೆ. ತೆರಿಗೆ ಪಾವತಿ, ಬ್ಯಾಂಕಿಂಗ್, ಮ್ಯೂಚುವಲ್ ಫಂಡ್, ಕ್ರೆಡಿಟ್ ಕಾರ್ಡ್ ಪಾಯಿಂಟ್ಗಳು ಸೇರಿದಂತೆ ಹಲವು ನಿಯಮಗಳಲ್ಲಿ ಬದಲಾವಣೆಯಾಗಿದೆ. ಸಾಮಾನ್ಯ ಜನರ ಆರ್ಥಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಪ್ರಸ್ತುತ ತೆರಿಗೆ ವ್ಯವಸ್ಥೆಯಲ್ಲಿ 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ಪಾವತಿಸುವ ಅಗತ್ಯ ಇಲ್ಲ. ಇದರಲ್ಲಿ ಸಂಬಳ ಪಡೆಯುವ ವ್ಯಕ್ತಿಗಳಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಒಳಗೊಂಡಂತೆ ಒಟ್ಟು ಮೊತ್ತ 12.75 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಸಿಗಲಿದೆ. ಒಟ್ಟಿನಲ್ಲಿ ಏಪ್ರಿಲ್ ಶಾಕ್ ರಾಜ್ಯದ ಜನರನ್ನ ಕಂಗಾಲಾಗಿಸಿದೆ. ಹೆಂಗಪ್ಪ ಜೀವನ ನಡೆಸೋದು ಅಂತ ಯೋಚಿಸುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.